ಊಟಕ್ಕೆ ಬೇಕು ಉಪ್ಪಿನಕಾಯಿ. ಉಪ್ಪಿನಕಾಯಿ ಅಂದರೆ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ, ಬಾಯಲ್ಲಿ ನೀರು ಬರುತ್ತೆ. ಹಾಗಾಗಿ ನಂಗೆ ಅದು ಗಿಣಿ ಮಾವಿನಕಾಯಿ ಸೀಸನಲ್ಲಿ ನಾನು ಸಡನ್ನಾಗಿ ಉಪ್ಪಿನಕಾಯಿ ಅಂದರೆ ಏನು ಹೆಚ್ಚಿ ಉಪ್ಪು ಖಾರ ಆಮೇಲೆ ಸಾಸಿವೆ ಕರ್ಬೇವಿನ ಸೊಪ್ಪು ಹಿಂಗು ಎಣ್ಣೆ ಹಾಕಿ ಒಗ್ಗರಣೆ ಕೊಟ್ಬಿಟ್ಟು ಒಂದು ಉಪ್ಪಿನಕಾಯಿ ಆಗೋಗುತ್ತೆ. ತುಂಬ ಚೆನ್ನಾಗಿರುತ್ತೆ, ತುಂಬ ಮೆತ್ತಗಾಗಿರಲ್ಲ ಉಪ್ಪಿನಕಾಯಿ, ಹಾಗಾಗಿ ಚೆನ್ನಾಗಿರುತ್ತೆ. ಅದು ನಂಗೆ ತುಂಬ ಇಷ್ಟ. ಹಾಗಾಗಿ ಮಾರ್ಕೆಟಿಂಗ್ ಗಿಣಿ ಮಾವಿನಕಾಯಿ ತರೋಕ್ಕಂತಲೇ ಹೋಗಿದ್ದೆ. ಗಿಣಿ ಮಾವಿನಕಾಯಿ ತೊಗೊಂಬಂದಾಗ ಅಲ್ಲಿ ಸೊಪ್ಪು ಕೂಡ ತುಂಬ ಫ್ರೆಶ್ಶಾಗಿತ್ತು, ತುಂಬ ಥರ ಸೊಪ್ಪಿತ್ತು. ಅದಕ್ಕೆ ಏನು ಮಾಡಿದೆ, ಸೊಪ್ಪು ತೊಗೊಂಡೆ, ಸೊಪ್ಪಿನ ಸಾಂಬಾರು ಮಾಡೋಣ ಅಂತ. ಹಾಗೆ ಅದ್ರ ಜೊತೆ ಏನು ಮಾಡಿದೆ, ಆಲೂಗಡ್ಡೆ, ಪಾಲಕ್ಕು, ಸಬ್ಬಸಿಗೆ ಸೊಪ್ಪು, ಮೆಂತ್ಯ ಸೊಪ್ಪು ಹಾಕಿ ಒಂದು ಸಿಂಪಲಾಗಿ ಪಲ್ಯ ಮಾಡಿದೆ. ಆಮೇಲೆ ಎಲ್ಲ ಥರ ಸೊಪ್ಪು ಹಾಕಿ ಒಂದು ಸೊಪ್ಪಿನ ಸಾರು ಮಾಡಿದೆ. ಅದಕ್ಕೆ ನೆಂಚ್ಕೊಳ್ಳೋಕೆ ಬೇಕೇ ಬೇಕು ಹಪ್ಪಳ. ಹಾಗಾಗಿ ಹಪ್ಪಳ ಫ್ರೈ ಮಾಡಿದೆ. ಹಪ್ಳದ ಜೊತೆ ಊಟ ಅಂತೂ ತುಂಬ ಚೆನ್ನಾಗಿರುತ್ತೆ, ಹಪ್ಪಳನೇ ಚೆನ್ನಾಗಿರುತ್ತೆ. ಹಾಗಾಗಿ ಆಮೇಲೆ ಪಲ್ಯ ನೋಡೋಣ ಹೇಗಾಗಿದೆ ಅಂದರೆ, ಪಲ್ಯನೂ ಸೂಪರಾಗಿತ್ತು. ಉಪ್ಪಿನಕಾಯಿ ಅಂತೂ ಕೇಳಲೇಬೇಡಿ, ಉಪ್ಪಿನಕಾಯಿ ಇದ್ದರೆ ಏನೂ ಬೇಡ, ಅಷ್ಟು ಚೆನ್ನಾಗಿ